ಅಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಕಡು ಕರುಣೆ ನೀನೆಂದರಿ ಹೇರೊಡಲ ನಮಿಸುವೆ ನಿನ್ನೆಡೆಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸಿಂಧು ಎಂದೆಂದು. ನಡು ನಡುವೆ ಬರುತ್ತಿಪ್ಪ ವಿಘ್ನವ ತಡೆದು ಭಗವನ್ನಾಮ ಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೆ. ಇಂದಿರಾ ರಮಣನ ಮೇಲೆ ಇಂದ್ರಾದಿ ದೇವತೆಗಳು ಇಂದಿರಾರಮಣನ ಮೇಲೆ ಇಂದ್ರಾದಿ ದೇವತೆಗಳು ಮಂದಾರ ಧೂವಿನ ಮಳೆಯಗರೆದರು. ಇಂದಿರಾರಮಣನಾಗಿರುವಂತಹ ಶ್ರೀಕೃಷ್ಣ ಬೇರೆ ಯಾರು ಲಕ್ಷ್ಮೀಪತಿಯಾಗಿರುವಂತಹ ಪರಮಾತ್ಮನ ಮೇಲೆ ಇಂದ್ರಾದಿ ಎಲ್ಲ ದೇವತೆಗಳು ಆ ಸ್ವರ್ಗ ಲೋಕದಲ್ಲಿರುವಂತಹ ಮಂದಾರದ ಹೂವಿನ ಮಳೆಯನ್ನೇ ಕರೆದಿದ್ದಾರೆ. ಕೃಷ್ಣನ ಚರಿತ್ರೆಯನ್ನು ಕೇಳಿದನೆ ಕಂಸನು ಮೃತ್ಯುವಾಗಿ ಬೆಳೆದ ಸಂದೇಹವಿಲ್ಲವೋ. ಇದಿಷ್ಟೆಲ್ಲ ಕೃಷ್ಣನ ಚರಿತ್ರೆಯನ್ನು ಕೇಳಿ ಕಂಸ ಅಂದಂತೆ ಈ ಕೃಷ್ಣನೇ ನನ್ನ ಮೃತ್ಯು ಅಂತ, ಇದರಲ್ಲಿ ಯಾವ ಸಂದೇಹವೂ ಇಲ್ಲ ಅಂತ ಇದ್ದಾನೆ. ರಂಗನ ಚರಿತ್ರೆಯನ್ನು ಕೇಳಿದನೆ ಕಂಸನು ಕೊಂದು ನಿದ್ರೆಗೈವುದು ಎಂದಿಗೆಂದನು. ಶ್ರೀಕೃಷ್ಣನ ಚರಿತ್ರೆಯನ್ನು ಕೇಳಿದಂತಹ ಕಂಸ ಈ ಕೃಷ್ಣನನ್ನು ಕೊಂದ ಮೇಲೆ ನಂಗೆ ನಿದ್ದೆ ಬರುತ್ತೆ, ಅಲ್ಲಿನ ನಿದ್ದೆ ಬರೋದಿಲ್ಲ ಅಂತ. ಕೇಶಿ ಎಂಬ ದೈತ್ಯನು ವಾಸುದೇವನ ಮುಂದೆ ಜಾತಿ ಅಶ್ವರೂಪ ಧರಿಸಿ ಬಂದು ನಿಂತನು. ಕೇಶಿ ಅನ್ನುವಂತಹ ದೈತ್ಯ ಶ್ರೀಕೃಷ್ಣನ ಮುಂದೆ ಅಶ್ವರೂಪವನ್ನು ಧರಿಸಿ ಕುದುರೆ ರೂಪವನ್ನು ಧರಿಸಿ ಬಂದು ನಿಂತ್ಕೋತಾನಂತೆ. ಉರಗನ ಬಾಯೊಳಗೆ ಹರಿಯು ಕೈಯನ್ನೆಕ್ಕುತ್ತಿರಲು ಬೆರಗು ಪಟ್ಟು ಕೊಂಡು ಗಂಟಲಿಂದ ಶೀಳಿತು. ಅವನ ಬಾಯೊಳಗೆ ಪರಮಾತ್ಮ ಕೈಯಿಟ್ಟಿದ್ರೆ ಕೈಯಿಟ್ಟು ಇನ್ನೇನು ಇದು ಮಾಡಬೇಕು ಅನ್ನೋಷ್ಟೊತ್ತಿಗೆ ಅವನ ಗಂಟಲೇ ಸೀಳು ಹೋಯ್ತು. ಕೇಶಿ ನಾಶವಾಗುತ್ತಿರಲು ಸುರರೆಲ್ಲ ನೆರೆದು ಭೂಸರರು ಎಲ್ಲ ಶ್ರೀಹರಿಯ ಸ್ತುತಿಸುತ್ತಿದ್ದರು. ಹೀಗೆ ಕೇಶಿ ದೈತ್ಯನನ್ನು ಕೊಂದ ಮೇಲೆ ದೇವತೆಗಳೆಲ್ಲರೂ, ಭೂಮಿ ಮೇಲಿರುವಂತಹ ಬ್ರಾಹ್ಮಣರೆಲ್ಲರೂ ಆ ಪರಮಾತ್ಮನನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ. ಪೂತನಿ ಶಕಟ ತೃಣಾವರ್ತ ಕೇಶಿಧೇನು ಬಕನ ಕೊಂದ ಚರಿತ್ರೆ ಪಾಡಿದ್ದಾರೆ ಅಮರ ವಂದ್ಯನ. ಅಪ್ಪ ಪರಮಾತ್ಮ, ಇಲ್ಲಿಯವರೆಗೂ ಶ್ರೀಕೃಷ್ಣ ಪೂತನಿಯನ್ನು ಕೊಂದೆ, ದುಷ್ಟಳಾಗಿರುವಂತಹ ಪೂತನಿಯನ್ನು, ಶಕಟಾಸುರನನ್ನು, ತೃಣಾವರ್ತನನ್ನು, ಕೇಶಿ ಅನ್ನುವ ದೈತ್ಯನನ್ನು, ಧೇನು ಅನ್ನುವಂಥ ದೈತ್ಯನನ್ನು, ಬಕನೆಂಬ ದೈತ್ಯನ ಎಲ್ಲರನ್ನು ಕೊಂದ್ಯಪ್ಪ, ನಮ್ಮನ್ನೆಲ್ಲ ಉದ್ಧಾರ ಮಾಡಿದಿ ಪರಮಾತ್ಮ ಅಂತ ಹೇಳಿ ಸರ್ವೋತ್ತಮನಾಗಿರುವಂತಹ, ಸರ್ವೋತ್ಕೃಷ್ಟನಾಗಿರುವಂತಹ, ಸರ್ವರಿಂದಲೂ ಒಂದೇನಾಗಿರುವಂತಹ ಪರಮಾತ್ಮನ ಚರಿತ್ರೆಯನ್ನು ಹೇಳಿ ಸ್ತೋತ್ರ ಮಾಡಿ ಸಂತೋಷಪಡ್ತಾ ಇದ್ದಾರೆ. ಇಂದಿರಾರಮಣನ ಮೇಲೆ ಇಂದ್ರಾದಿ ದೇವತೆಗಳು ಮಂದಾರ ಧೂವಿನ ಮಳೆಗರೆದರು. ನೋಡ್ರಿ, ಇಂದಿರಾರಮಣ ಲಕ್ಷ್ಮೀಪತಿಯಾಗಿರುವಂತಹ ಶ್ರೀಕೃಷ್ಣನ ಮೇಲೆ ಇಂದ್ರಾದಿ ದೇವತೆಗಳು ಆ ಲೋಕದಲ್ಲಿರುವಂತಹ ಮಂದಾರದ ಹೂವಿನ ಮಳೆಯನ್ನೇ ಕರೆದಿದ್ದಾರೆ ಸಂತೋಷದಿಂದ. ಕೃಷ್ಣನ ಚರಿತ್ರೆಯನ್ನೇ ಕೇಳಿದನು ಕಂಸನು ಮೃತ್ಯುವಾಗಿ ಬೆಳೆದ ಸಂದೇಹವಿಲ್ಲವೋ. ಇಷ್ಟೆಲ್ಲ ಇಲ್ಲಿಯವರೆಗೂ ಕೃಷ್ಣನ ಚರಿತ್ರೆಯನ್ನು ಕೇಳಿದಂತಹ ಕಂಸ ಇವನೇ ನನ್ನ ಮೃತ್ಯು, ಇದರಲ್ಲಿ ಯಾವ ಸಂದೇಹವೂ ಇಲ್ಲ ಅಂತ ಇದ್ದಾನೆ. ರಂಗನ ಚರಿತ್ರೆಯನ್ನು ಕೇಳಿದಾನೆ ಕಂಸನು ಕೊಂದು ನಿದ್ರೆಗೈವುದು ಎಂದಿಗೆಂದನು. ರಂಗನ ಚರಿತ್ರೆಯನ್ನು, ಪರಮಾತ್ಮನ ಶ್ರೀಕೃಷ್ಣನ ಚರಿತ್ರೆಯನ್ನು ಕೇಳಿದಂತಹ ಕಂಸ ಇವನಿರೋವರೆಗೂ ನಂಗೆ ನಿದ್ರೆ ಬರೋದಿಲ್ಲ, ಇವನನ್ನು ಇದು ಮಾಡಿದ ಮೇಲೆ ನಿದ್ರೆ ಬರುತ್ತೆ ಅಂತಾನೆ. ಅದು ಯಾವಾಗಪ್ಪ ಅಂತಾನೆ. ಆಗ ಕಂಸ ಮಂತ್ರಿಗಳ ಬೇಗ ಕರೆ ಕಳುಹಿ ಆಲೋಚನೆಯ ಮಾಡಿ ಹೇಳಿರೆಂದನು. ಆಗ ಕಂಸ ತನ್ನ ಎಲ್ಲ ಮಂತ್ರಿಗಳನ್ನು ಕರೆಸಿ ಹೇಳ್ತಾನಂತೆ, ಅವನು ಹೆಂಗೆ ಕೊಲ್ಲಬೇಕು ಅದನ್ನು ಆಲೋಚನೆ ಮಾಡಿ ನನಗೆ ಹೇಳ್ರಿ ಅಂತ ಹೇಳ್ತಾನೆ.
ಆತನ ಮಂತ್ರಿಗಳು ಬೇಗ ಅಕ್ರೂರನ ಕರೆಸಿದ್ದಾರೆ, ದೇವಕಿ ಸುತನ ಕರೆತಾರೆಂದ ಹೋಗಿ. ಆಗ ಆತನ ಮಂತ್ರಿಗಳು ಬೇಗ ಅಕ್ರೂರನ ಕರೆಸಿದ್ದಾರೆ. ಆ ದೇವಕಿ ಸುತನಾಗಿರುವಂತಹ ಕೃಷ್ಣನ ಕರ್ಕೊಂಬ ಅಂತ ಹೇಳ್ತಾರೆ. ಅಂದ ಮಾತ ಕೇಳಿ ಆಗ ಬಂದ ಬೇಗ ಅಕ್ರೂರನು, ಇಂದಿನ ದಿವಸ ಸುದಿವಸವೆಂದನು. ಅವರ ಮಾತನ್ನು ಕೇಳಿ ಬೇಗ ಬಂದ ಅಕ್ರೂರ, ಇಂದಿನ ದಿವಸ ನನಗೆ ಒಳ್ಳೆಯ ದಿವಸ, ಶುಭ ದಿವಸ ಅಂತ ಇದ್ದಾನೆ. ಅಂದಿನೆರಳು ಅಕ್ರೂರ ಆಲೋಚನೆ ಮಾಡುತ್ತಿದ್ದ, ಗೋವಿಂದನ ಕಾಂಬ ಬೆಡಗು ಇನ್ನೆಂದಿಗಾಗೋದು. ಆ ರಾತ್ರಿ ಎಲ್ಲ ಮಲ್ಕೊಂಡಿಲ್ಲಂತವ್ರು. ಆ ಪರಮಾತ್ಮನನ್ನ ಕೃಷ್ಣನನ್ನ ಕಾಣುವಂತಹ ಬೆಳಗು ಯಾವಾಗತ್ತೆ, ಇನ್ನು ಎಷ್ಟೊತ್ತು ಅಂತ ಹೇಳಿ ಕಾಯ್ತಾ ಇದ್ದಾನಂತೆ. ವೃಂದಾವನಕ್ಕೆ ಹೋದಾರೆ ಇಂದಿರೇಶ ನೋಡಿಯನ್ನ, ಬಂದಿಯೋ ಅಕ್ರೂರನೆಂದು ವಂದಿಸುವನೋ. ವೃಂದಾವನಕ್ಕೆ ನಾನು ಹೋದರೆ ಅಕ್ರೂರ ಅಂತಾನಂತೆ, ನಾನು ವೃಂದಾವನಕ್ಕೆ ಹೋದರೆ ಆ ಲಕ್ಷ್ಮೀಪತಿಯಾಗಿರುವಂತಹ ಶ್ರೀಕೃಷ್ಣ ನನ್ನನ್ನು ನೋಡಿ ಅಕ್ರೂರ ಅಂಥೇಳಿ ವಂದಿಸ್ತಾನೇನು. ಮಧುರೆಯಿಂದ ಬಂದನೆಂಬ ಮಾತ ಕೇಳುತ್ತ ಎನ್ನ ವೈರಿ ಎಂದು ಒಳಗೆ ಬಿಡಬೇಡವೆಂದನು. ಮಧುರೆಯಿಂದ ಬಂದಿದ್ದಾನೆ, ಅದನ್ನು ಕೇಳಿ ಕಂಸನಿಂದ ಬಂದಿದ್ದಾನೆ ಅಂದರೆ ವೈರಿ ಅಂತ ತಿಳ್ಕೊಂಡು, ಶತ್ರು ಅಂತ ತಿಳಿದುಕೊಂಡು ಅವನು ಒಳ ಬಿಡಬೇಡ್ರಿ ಅಂತಾನೋ ಏನೋ ಅವನು ಶ್ರೀಕೃಷ್ಣ ಅಂಥೇಳಿ ಯೋಚಿಸ್ತಾ ಇದ್ದಾನ. ಜ್ಞಾತಿ ಎಂದು ತಿಳಿದು ತನ್ನ ಪ್ರೀತಿಯಿಂದ ಮಾತನಾಡಿ, ಮಾತಾ ಪಿತೃರ ಹದನವೇನೆಂದು ಕೇಳುವನು. ಪ್ರೀತಿಯಿಂದ ನನ್ನ ಜೊತೆಗೆ ಮಾತನಾಡಿ ತಂದೆ ತಾಯಿಗಳು ಹೇಗಿದ್ದಾರೆ ಅಂತ ಕೇಳ್ತಾನೋ, ಏನು ಮಾಡ್ತಾನೆ ಕೃಷ್ಣ ಅಂತ ಯೋಚಿಸ್ತಾ ಇದ್ದಾನೆ ಅಕ್ರೂರ. ಹರಿಯು ವಿಶ್ವವ್ಯಾಪಕ ಸರ್ವರಂತರ್ಯಾಮಿ, ನೀನರಿಯದ ವ್ಯಾಪಾರ ಉಂಟೇನೆಂದನಕ್ರೂರ. ಅಕ್ರೂರ ಅಂತಾನತ್ತೆ, ಪರಮಾತ್ಮ ನೀನು ವಿಶ್ವವ್ಯಾಪಕ, ವಿಶ್ವದಲ್ಲಿ ಸರ್ವತ್ರ ವ್ಯಾಪ್ತನಾಗಿದ್ದಿ, ಸರ್ವರ ಅಂತರ್ಯಾಮಿಯೂ ಆಗಿದ್ದಿ. ನೀನು ಗೊತ್ತಿಲ್ಲದೆ ಇರೋ ಪ್ರಪಂಚದಲ್ಲಿ ನಿನ್ಗೆ ಗೊತ್ತಿರದೆ ವಿಷಯ ಏನಿದೆಯಪ್ಪ ಅಂತ ಹೇಳಿ ಅಕ್ರೂರ ಹೇಳ್ತಾರೆ, ಅನ್ಕೋತಾ ಇದ್ದಾನೆ. ಅಕ್ರೂರ ಆಲೋಚಿಸುತ್ತಿರಲು ಅರುಣೋದಯವಾಯಿತು, ಗಕ್ಕನೆ ಪುರವ ಬಿಟ್ಟು ಹೊರಗೆ ಹೊರಟನು. ಈ ರೀತಿಯಾಗಿ ರಾತ್ರಿ ಎಲ್ಲ ಆಲೋಚನೆ ಮಾಡ್ತಾ ಕೂತಿದ್ದಾನೆ. ಶ್ರೀಕೃಷ್ಣನನ್ನು ಬರ್ತಾನೋ ಎಲ್ಲೋ. ಆಮೇಲೆ ವಿಶ್ವವ್ಯಾಪಕನಾಗಿದ್ದಾನೆ, ಸರ್ವೋತ್ತಮನಾಗಿದ್ದಾನೆ, ಸರ್ವಂತರ್ಯಾಮಿಯಾಗಿದ್ದಾನೆ. ಅವನಿಗೆ ಗೊತ್ತಿದೆ ಎಲ್ಲರ ವ್ಯಾಪಾರ ಏನು, ಯಾತಕ್ಕೆ ಬಂದಿದ್ದಾರೆ ಏನು ಅಂತೇಳಿ. ಅದೆಲ್ಲ ರಾತ್ರಿ ಎಲ್ಲ ಇದು ಮಾಡ್ಕೊತಾ ಬೆಳಗಾದಾಕ್ಷಣ, ಸೂರ್ಯೋದಯ ಆದಾಕ್ಷಣ ಆ ಊರನ್ನು ಬಿಟ್ಟು ಹೊರಟಿದ್ದಾನಂತೆ. ಸೂರ್ಯ ಗರ್ಗ್ಯವನ್ನೇ ಕೊಟ್ಟು ಸುಮನದಿಂದಲಕ್ರೂರ, ತೇರನೇರಿ ನಡೆದಾನು ದಾನಶೂರನು. ಸೂರ್ಯೋದಯದಲ್ಲಿ ಅರುಣೋದಯದಲ್ಲಿ ಸೂರ್ಯನಿಗೆ ಅರ್ಘ್ಯವನ್ನು ಕೊಟ್ಟು ಒಳ್ಳೆಯ ಮನಸ್ಸಿನಿಂದ, ಸುಮನದಿಂದ ಅಂತಂದರೆ ಒಳ್ಳೆಯ ಮನಸ್ಸಿನಿಂದ ರಥವನ್ನು ಏರಿಕೊಂಡು ಬಂದಿದ್ದಾನಂತೆ ದಾನಶೂರನಾಗಿರುವಂಥ ಅಕ್ರೂರ. ಮಧ್ಯ ಮಾರ್ಗದಲ್ಲಿ ಶಕುನ ಬಿದ್ದಿತು, ಶ್ರೀಹರಿಯ ಕಾಂಬೆ ಉದ್ಧಾರವಾಯಿತೆನ್ನ ಉಭಯ ಕುಲವೆಂದನು. ಮಧ್ಯ ಮಾರ್ಗದಲ್ಲಿ ಅವನಿಗೆ ಶುಭ ಶಕುನ ಆಯ್ತಂತೆ, ರಥದಲ್ಲಿ ಕುಳಿತು ಹೊರಡುವಾಗ. ಆಗ ಅವನು ಉದ್ಧಾರ ಆದೆ, ನಾನೊಬ್ಬನೇ ಅಲ್ಲ, ನನ್ನ ಉಭಯ ಕುಲವು, ಎರಡೂ ಕುಲ ಉದ್ಧಾರವಾಯಿತು, ನಾನು ಪರಮಾತ್ಮನನ್ನು ಕಾಣ್ತೇನೆ ಅಂತ ಹೇಳಿ ಸಂತೋಷದಿಂದ ಬರ್ತಾ ಇದ್ದಾನಂತೆ. ಪಾಜರಿ ಗುಜ್ಜರಿ ಸೇವಂತಿಗೆ ಸಂಪಿಗೆ ದುಂಡ ಮಲ್ಲಿಗೆ ಖ್ಯಾತಿಗೆಗಳ ವನವ ಕಂಡನು. ಅವನು ದಾರಿಯಲ್ಲಿ ಬರ್ತಾ ಇರಬೇಕಾದ್ರೆ ಪಾರಿಜಾತದ ಹೂವು, ಸೇವಂತಿಗೆ ಹೂವು, ಸಂಪಿಗೆ ಹೂವು, ದುಂಡು ಮಲ್ಲಿಗೆ ಹೂವು, ಕೇದಕಿಗಳು ಆ ವನವನ್ನು ಕಂಡಿದ್ದಾನೆ. ಪಂಕಜ ಮುಖಿಯರು ಪೋದ ಕುಂಕುಮದ ಧೂಳಿಯಿಂದ ಅಂಕಿತದ ಪಾದವ ಕಂಡ ನಕ್ರೂರ. ಆವಾಗ ಪಂಕಜ ಮುಖಿಯರು, ಕಮಲದಂಥ ಮುಖವುಳ್ಳವರು ಇಲ್ಲಿಂದ ಹೋಗಿದ್ದಾರೆ, ಎಲ್ಲ ಹೂವು ತೆಗೆದುಕೊಂಡು ಹೋಗಿದ್ದಾರೆ. ಆ ಕುಂಕುಮದ ಧೂಳು ಅಲ್ಲಿ ಬಿದ್ದಿದೆ,
ಆ ಪಾದವನ್ನು ಅಕ್ರೂರ ನೋಡಿದಾನೆ. ಪಾದವ ಕಂಡನ ಕ್ರೂರ ಪಾವನನಾದೆನೆಂದು ಭೂಮಿಯ ಮೇಲೆ ಬಿದ್ದು ಹೊರಳುತ್ತಿದ್ದನು. ನಾನು ಪಾವನನಾದೆ ಅಂತ ಹೇಳಿ ಅಕ್ರೂರ ಆ ಭೂಮಿಯ ಮೇಲೆ ಬಿದ್ದು ಹೊರಳಾಡ್ತಾ ಇದ್ದಾನೆ. ವೃಂದಾವನದ ಸಮೀಪಕ್ಕೆ ಬಂದನಾಗ ಅಕ್ರೂರ ಗೋವಿಂದ ಗೋವುಗಳ ಕರಿವ ಚಂದ ಕಂಡನ ಕ್ರೂರ. ವೃಂದಾವನ ಸಮೀಪ ಹತ್ರ ಬಂದಿದ್ದಾನೆ. ಬಂದು ಅಕ್ರೂರ ಪರಮಾತ್ಮ ಶ್ರೀಕೃಷ್ಣ ಗೋವುಗಳನ್ನು ಕಾಯುವಂತಹ ಚಂದವನ್ನು ಕಂಡಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಎಷ್ಟು ಸುಂದರವಾದ ಚಿತ್ರವನ್ನು ನಮ್ಗೆ ತರ್ತಾ ಇದೆ. 14 ಲೋಕಕ್ಕೆ ಸ್ವಾಮಿಯಾಗಿರುವಂತಹ ಶ್ರೀಕೃಷ್ಣ, ಪುಟ್ಟ ಬಾಲಕೃಷ್ಣ ಗೋವುಗಳನ್ನೆಲ್ಲ ಕಾಯ್ತಾ ಇದ್ದ. ಆ ಸುಂದರ ಚಿತ್ರ ಹೇಗಿರ್ಬೇಕು ನೋಡ್ರಿ. ಅದನ್ನು ಅಕ್ರೂರ ನೋಡಿದಾನಂತೆ. ರಾಮಕೃಷ್ಣರೆಂಬುವರು ಕಾಮಧೇನುವ ಕಟ್ಟಿ ಗೋಗಳಿಗೆ ಗ್ರಾಸವ ಕೊಡುತ್ತಲಿದ್ದರು. ಬಲರಾಮ ಕೃಷ್ಣ ಇಬ್ಬರು ಆ ಆಕಳುಗಳನ್ನೆಲ್ಲ ಕಟ್ಟಿ, ಕಾಮಧೇನು ಪರಮಾತ್ಮನ ಕೈಯಿಂದ ಇದು ಮಾಡಿದ್ವಿ ಅಂದ್ರೆ ಅವೆಲ್ಲ ಕಾಮಧೇನುಗಳೇ, ಕಟ್ಟೆ ಆ ಎಲ್ಲ ಗೋವುಗಳಿಗೂ ಹಸುಗಳಿಗೆ ಹುಲ್ಲನ್ನು ಹಾಕ್ತಾ ಇದ್ದಾರೆ. ವಾಲೆ ಮೂಗುತಿ ಕೊಪ್ಪು ಸೇರೆ ಕುಪ್ಪಸ ಹೊಳೆವ ಭಾಮೆ ನಂದನ ಗೋಪಿ ಬಂದು ಕಂಡಳು. ಅಷ್ಟರೊಳಗೆ ಒಳ್ಳೆ ನಂದನ ಗೋಪಿಯ ಯಶೋದೆ ಎಲ್ಲ ಒಳ್ಳೆ ಸೀರೆ ಉಟ್ಕೊಂಡು ಒಳ್ಳೆ ಮೂಗುತಿ ಎಲ್ಲ ಇಟ್ಕೊಂಡು ಶೃಂಗಾರವಾಗಿದ್ದಾಳಂತೆ. ಅವಳು ಬಂದು ನೋಡ್ತಾಳಂತೆ. ಕಂಡನಾಗ ಅಕ್ರೂರ ನಂದ ಗೋಪಿ ಚರಣ ಕೆರೆಗೆ ಕ್ಷೇಮ ವಾರ್ತೆಗಳನ್ನೆಲ್ಲ ಕೇಳುತ್ತಿದ್ದಳು. ಆಗ ಅಕ್ರೂರ ಕಂಡು ಆಕೆಗೆ ನಮಸ್ಕಾರ ಮಾಡ್ತಾನೆ. ಆಗ ಅಕ್ರೂರನಿಗೆ ಅವಳು ಕ್ಷೇಮ ವಾರ್ತೆಗಳೆಲ್ಲ ಕೇಳ್ತಾಳೆ. ದೇವಕೀ ದೇವಿ ವಸುದೇವ ಉಗ್ರಸೇನ ರಾಯ ಕಂಸಹದನವೆಂದು ಕೇಳುತ್ತಿದ್ದರು. ದೇವಕಿ ದೇವಿ ಆರಾಮಿದ್ದಾಳ? ವಸುದೇವ ಹೇಗಿದ್ದಾನೆ, ಉಗ್ರಸೇನ ರಾಯ ಹೇಗಿದ್ದಾನೆ, ಕಂಸ ಹೇಗಿದ್ದಾನೆ ಅಂತೆಲ್ಲ ಕೇಳ್ತಾ ಇದ್ದಾಳೆ ಗೋಪಿದೇವಿ. ಹದನವೇ ಪಟ್ಟಣವೆಂದು ದೃಢಭಕ್ತನು ಹೇಳುತ್ತಿರಲು ರವಿ ಅಸ್ತಮಯದಿ ಕೃಷ್ಣ ಕರೆಯುತ್ತಿದ್ದನು. ಎಲ್ಲ ಸರಿಗಿದೆ ಅಂತ ಹೇಳಿದ ಮೇಲೆ, ದೃಢಭಕ್ತನಾಗಿರುವಂತಹ ಅಕ್ರೂರ ಹೇಳಿದ ಮೇಲೆ ಈಗ ಸೂರ್ಯಾಸ್ತವಾಗ್ತಾ ಇದೆ. ಕೃಷ್ಣ ಕರೀತಾ ಇದ್ದಾನೆ. ಕಾಳಿಂದಿಯ ತೀರಕ್ಕೆ ಸಂಧ್ಯಾ ವಂದನೆಗೆಂದು ರಾಮ ಕೃಷ್ಣ ಕ್ರೂರರು ಬರುತ್ತಲಿದ್ದರು. ಸಂಧ್ಯಾ ವಂದನೆಗೋಸ್ಕರ ಕೃಷ್ಣ ಮತ್ತು ಬಲರಾಮರು ಕಾಳಿಂದಿಯ ತೀರಕ್ಕೆ ಬರ್ತಾ ಇದ್ದಾರೆ. ಕಾಳಿಂದಿಯ ತೀರದಲ್ಲಿ ನಿತ್ಯ ಕರ್ಮವನ್ನು ಮುಗಿಸಿ ಮೂವರು ಅರಮನೆಗೆ ಬರುತ್ತಲಿದ್ದರು. ಕಾಳಿಂದಿಯ ತೀರದಲ್ಲಿ ರಾಮ ಕೃಷ್ಣ ಅಕ್ರೂರ ಎಲ್ಲರೂ ಸಂಧ್ಯಾವಂದನೆ ನಿತ್ಯ ಕರ್ಮವನ್ನು ಮುಗಿಸಿ ಬಂದ್ರಂತೆ ಅರಮನೆ ಹತ್ರ. ಠಾಣ ದೀವಿಗೆ ನೆಟ್ಟು ಥಾಲಿ ಹರಿವಾಣ ಬೆಳಗಿ ಮಾಣಿಕಾದಿ ಬಟ್ಟಲ ತಂದು ನಡುವೆ ಇಟ್ಟಳು. ಆಗ ಹರಿವಾಣದಲ್ಲಿ ದೀವಿಗೆಯನ್ನಿಟ್ಟು ಮಾಣಿಕಾದಿ ಅನೇಕ ಬಟ್ಟಲನ್ನಿಟ್ಟು ಇಟ್ಲಂತೆ. ತಂದೆ ನಡುವಿಟ್ಟಿದ್ದಾಳೆ. ಪಾತ್ರ ಅಭಿಗಾರ ಮಾಡಿ ಪಾಯಸವ ಬಡಿಸಿದರು. ಉಪ್ಪಿನಕಾಯಿ ಚಟ್ಟಣಿಗಳ ತಟ್ಟೆಯನ್ನು ಹಾಕಿ ಮೊದಲು ಅಭಿಗಾರವನ್ನು ಮಾಡಿ ಆಮೇಲೆ ಪಾಯಸ, ಉಪ್ಪಿನಕಾಯಿ, ಚಟ್ನಿ ಎಲ್ಲ ಬಡಿಸಿದ್ದಾರಂತೆ. ಉಪ್ಪಿನಕಾಯಿ, ಹಪ್ಪಳ, ಸಂಡಿಗೆ ಮತ್ತು ರೋಹಿಣಿ ತಂದು ಮುಂದೆ ಬಡಿಸುತ್ತಿದ್ದಳು. ರೋಹಿಣಿ ತಂದು ಆಕೆ ಉಪ್ಪಿನಕಾಯಿ, ಹಪ್ಪಳ, ಸಂಡಿಗೆ ತಂದು ಬಡಿಸ್ತಾ ಇದ್ದಾಳೆ. ಬಟ್ಟ ಮುತ್ತ ಹೋಲುವ ಬಟುವಿ ಪಾಯಸ ಮತ್ತು ನಂದನ ಗೋಪಿ ತಂದು ಬಡಿಸುತ್ತಿದ್ದಳು. ಎಷ್ಟು ಚೆನ್ನಾಗಿ ವರ್ಣನೆ ಮಾಡ್ತಾ ಇದ್ದಾರೆ.
ಒಳ್ಳೆ ಮುತ್ತನ್ನು ಹೋಲುವಂತಹ ಬಟವಿ ಪಾಯಸ ಮಾಡಿದ್ಲಂತೆ. ಆ ಬಟವಿ ಪಾಯಸನ ನಂದನ ಗೋಪಿ ಯಶೋಧಾದೇವಿ ತಂದು ಬಡಿಸ್ತಾ ಇದ್ದಾಳೆ. ಸೂರ್ಯಮಂಡಲ ಪೋಲುವ ಹೋಳಿಗೆ ಗುಳ್ಳೋರಿಗೆ ನಾರಿ ನಂದ ಗೋಪಿ ತಂದು ಬಡಿಸುತ್ತಿದ್ದಳು. ನೋಡ್ರಿ ಎಷ್ಟೆಷ್ಟು ಮಾಡಿದಾಳು ಅಡುಗೆ. ಸೂರ್ಯಮಂಡಲ ಹೋಲುವಂತೆ ಅಂತಹ ದೊಡ್ಡ ಗುಂಡಾಗಿರುವಂತಹ ಹೋಳಿಗೆಯನ್ನು ತಂದು ಬಡಿಸಿದ್ದಾಳೆ. ಹೋಳಿಗೆ ಗುಳ್ಳೋರಿಗೆ ಎಲ್ಲ ಅಂತಂದು. ಚಂದ್ರಮಂಡಲ ಪೋಲುವ ಮಂಡಿಗೆ ದೋಸೆಗಳನ್ನು ರಂಭೆ ನಂದನ ಗೋಪಿ ತಂದು ಬಡಿಸುತ್ತಿದ್ದಳು. ಎಷ್ಟು ಸುಂದರವಾಗಿ ವಾದಿರಾಜ ಸ್ವಾಮಿಗಳು ವರ್ಣನೆ ಮಾಡ್ತಾ ಇದ್ದಾರೆ. ಮಂಡಿಗೆ ದೋಸೆ ಮಾಡಿದ್ದಾಳಂತೆ. ಆ ಮಂಡಿಗೆ ದೋಸೆ ಹೇಗಿದೆ ಅಂದರೆ ನೋಡ್ರಿ, ಹೋಳಿಗೆ ಗುಳ್ಳೋರಿಗೆ ಅವು ಸೂರ್ಯಮಂಡಲದಂತೆ ಇದ್ವಂತೆ. ಚಂದ್ರಮಂಡಲದಂತೆ ಬೆಳ್ಳಗೆ ಮಂಡಿಗೆ ದೋಸೆಗಳಿದ್ವಂತೆ. ಅದನ್ನು ತಂದು ಬಡಿಸ್ತಾ ಇದ್ದಾಳೆ. ಎಡೆ ಮಾಡಿ ಯಶೋಧಾದೇವಿ ಷಡ್ರಸನ್ನವನ್ನು ಬಡಿಸೆ ಶೋಧಿಸಿ ಎರೆದೆಡೆ ತಿಳಿ ತುಪ್ಪವ ಚೆನ್ನಾಗಿ ಇಷ್ಟೆಲ್ಲ ಬಡಿಸಿ ಯಶೋಧಾದೇವಿ ಎಲ್ಲ ಷಡ್ರಸನ್ನವನ್ನೆಲ್ಲ ಬಡಿಸಿ ತಿಳಿ ತುಪ್ಪವನ್ನು ತಂದು ಶೋಧಿಸಿ ಎರೆದೆಡೆ ಅಂತ ಹೇಳ್ತಾರೆ. ಕಾಯಿಸಿದ್ದಾಳೆ ತುಪ್ಪ, ಅದನ್ನು ಚೆಂದಾಗಿ ಶೋಧಿಸಿ ಆ ತಿಳಿ ತುಪ್ಪವನ್ನು ತಂದಿದ್ದಾಳೆ, ಅದರ ಮೇಲೆ ಬಡಿಸಿದ್ದಾಳೆ. ಅರಸುಗಳ ಮನೆಯ ಪ್ರಧಾನಿಗಳು ಬಂದಿರಿ, ಒಳ್ಳೆ ಊಟಗಳನ್ನು ಅರಿಯವೆಂದರು. ನೀವೆಲ್ಲ ಅರಸಿನ ಮನೆಯಿಂದ ಬಂದವರು, ಪ್ರಧಾನಿಗಳು ನೀವು. ನಾವು ಅಲ್ಲಿಯ ಭಕ್ಷ್ಯ ಭೋಜ್ಯಗಳು ಗೊತ್ತಿಲ್ಲ, ನಮಗೇನು ಗೊತ್ತಿದೆ ಅದನ್ನು ಮಾಡಿ ಹಾಕಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಹಳ್ಳಿಯ ಒಳಗೆ ನಾವು ಗೊಲ್ಲರ ಮಕ್ಕಳು, ಕಾಲದ ಊಟಗಳ ಅರಿಯವೆಂದರು. ನಾವು ಹಳ್ಳಿಯಲ್ಲಿರೋರು, ನಾವೆಲ್ಲರೂ ಗೊಲ್ಲರು. ನಿಮ್ಮ ಊಟ ನಮಗೆ ಗೊತ್ತಿಲ್ಲ, ನಮಗೇನು ಗೊತ್ತಿದೆ ಅದೇ ಮಾಡಿ ಹಾಕಿದ್ದೀವಿ ಅಂತ ಇದ್ದಾರೆ. ಕಾಮಧೇನು ಸ್ಮರಿಸಲು ಏನು ಕಡಿಮೆ ಆದೀತು, ಸ್ವಾಮಿ ನಿನ್ನ ಮಹಿಮೆಯ ಆಶ್ಚರ್ಯವೆಂದನು. ಅಪ್ಪ ಪರಮಾತ್ಮ, ಕಾಮಧೇನು ಆಗಿರುವಂತಹ ಪರಮಾತ್ಮ ನಿನ್ನ ಸ್ಮರಿಸಿದ ಮೇಲೆ ಏನು ಕಡಿಮೆ ಅಪ್ಪ, ನಿನ್ನ ಮಹಿಮೆ ಅಪಾರವಾಗಿದೆ ಪರಮಾತ್ಮ ಅಂತ ಇದ್ದಾನೆ. ಕ್ಷೀರಾನ್ನವನ್ನು ಉಂಡು ಆರೋಗಣೆ ಮಾಡಿ ಬೇಗ ಕೈಯ ತೊಳೆದುವರ ತಾಂಬೂಲವಿತ್ತರು. ಎಲ್ಲ ಊಟ ಮಾಡಿ ಕ್ಷೀರಾನ್ನವನ್ನು ಉಂಡು ಕೈ ತೊಳಿಬೇಕು ಅಂತ ಹೇಳ್ತಾನಂತೆ. ಎದ್ದ ಮೇಲೆ ಕೈ ತೊಳೆದ ಮೇಲೆ ಶ್ರೇಷ್ಠವಾಗಿರುವಂತಹ ಒಳ್ಳೆ ತಾಂಬೂಲವನ್ನು ಕೊಡ್ತಾರೆ. ಪರ್ಯಂಕದ ಮೇಲೆ ಪವಡಿಸಿ ಅಕ್ರೂರನ ಪಾದವನ್ನೊತ್ತಿದರೆ ಪರಮ ಪುರುಷರು. ಶ್ರೀಕೃಷ್ಣ ಬಲರಾಮ ಅವನನ್ನು ಮಂಚದ ಮೇಲೆ ಮಲಗಿಸಿ ಅಕ್ರೂರನ ಪಾದವನ್ನು ಒತ್ತಾ ಇದ್ದಾರೆ. ಅಣಿ ಮಂಚದ ಮೇಲೆ ವೀಳ್ಯಗಳ ಮಡಚಿಕೊಟ್ಟು ಕ್ಷೇಮ ವಾರ್ತೆಗಳನ್ನೆಲ್ಲ ಕೇಳುತ್ತಿದ್ದರು. ಒಳ್ಳೆ ಮಂಚದ ಮೇಲೆ ಮಲಸಿ ಅವನಿಗೆ ವೀಳ್ಯವನ್ನು ಮಡಚಿಕೊಟ್ಟು ಕ್ಷೇಮ ವಾರ್ತೆಗಳನ್ನು ಕೇಳ್ತಾ ಇದ್ದಾರೆ ಬಲರಾಮಕೃಷ್ಣ. ದೇವಕಿ ದೇವಿ ವಸುದೇವ ಉಗ್ರಸೇನರಾಯ ಮಾಮ ಕಂಸ ಹದನವೆಂದು ಕೇಳುತ್ತಿದ್ದರು. ದೇವಕಿ ದೇವಿ ಆರಾಮಿದ್ದಾಳ, ವಸುದೇವ ಆರಾಮಿದ್ದಾನ, ಉಗ್ರಸೇನರಾಯ ಏನಂತಾನೆ, ಮಾವ ಕಂಸ ಏನಂತಾರೆ, ಎಲ್ಲರೂ ಹೇಗಿದ್ದಾರೆ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಹದನವೇ ಪಟ್ಟಣವೆಂದು ದೃಢ ಭಕ್ತ ಹೇಳಲು ಪರಮ ಸಂತೋಷದಿಂದ ಕೇಳುತ್ತಿದ್ದರು. ಪರಮಾತ್ಮ ಶ್ರೀಕೃಷ್ಣ ಎಲ್ಲ ಚೆನ್ನಾಗಿದ್ದಾರೆ, ಪಟ್ಟಣದಲ್ಲಿದ್ದವರು ಚೆನ್ನಾಗಿದ್ದಾರೆ, ಪಟ್ಟಣವೆಲ್ಲ ಸರಿಯಾಗಿದೆ ಅಂತ ಹೇಳ್ತಾ ಇದ್ದಾರೆ. ಅವನು ದೃಢಭಕ್ತಿಯಿಂದ ಹೇಳಿದಾಗ ಸಂತೋಷದಿಂದ ಇಬ್ಬರು ಕೇಳ್ತಾ ಇದ್ದಾರೆ. ಬಂದ ಕಾರ್ಯವೇನ ಕ್ರೂರ ಎಂದು ಕೃಷ್ಣ ಕೇಳಲು ಎಂತು ಹೇಳಲೆಂದು ಸಂಕೋಚ ಪಟ್ಟನು. ಅಪ್ಪ ಕ್ರೂರ, ಬಂದ ಕಾರ್ಯ ಏನಪ್ಪ, ಯಾತಕ್ಕೆ ಬಂದಿದೆಯಾ ಅಷ್ಟು ದೂರಿಂದ, ಏನು ಹೇಳು ಅಂತ ಕೇಳಿದಾಗ ಅಕ್ರೂರನಿಗೆ ಹೇಳಲಿಕ್ಕೆ ಸಂಕೋಚ ಆಯ್ತು. ಸಂಕೋಚ ಆಗಿ ಹೇಳೋ ಬೇಡೋ, ಮಾತಾಡಲೋ ಬೇಡೋ ಅಂತ ಕೂತಿದ್ದಾನೆ. ಸಂಕೋಚವು ಬೇಡವೈ ಎನ್ನ ಕೂಡ ಇರಲು ನೀ ವಂಚನೆ ಇಲ್ಲದೆ ಹೇಳು ಎಂದನು. ಸಂಕೋಚ ಮಾಡ್ಕೋಬೇಡ ಅಕ್ರೂರ, ನನ್ನ ಜೊತೆಗಿದ್ದೀಯಲ್ಲ, ಏನು ವಂಚನೆ ಮಾಡಲಾರ್ದೆ
ಏನದ ಸುದ್ದಿ ಸ್ಪಷ್ಟವಾಗಿ ಹೇಳಿ. ಬಿಲ್ಲ ಹಬ್ಬಕ್ಕೆ ನಿನ್ನಲಲ್ಲಿಗೆ ಕರೆಯ ಕಳುಹಿ ಬಲ್ಲಿದ ಕಂಸ ಕೊಲಿಸಬೇಕು ಎಂದನು. ಬಿಲ್ಲಿನ ಹಬ್ಬಕ್ಕೆ ನಿನ್ನನ್ನು ಕರೆದು ಆ ದುಷ್ಟನಾಗಿರುವಂತಹ ಕಂಸ ನಿನ್ನ ಕೊಲ್ಲಬೇಕು ಅಂತ ಮಾಡಿದ್ದಾನೆ ಅಂತ ಹೇಳ್ತಾನೆ. ಹಬ್ಬದ ನೆವದಿ ನಿಮ್ಮಿಬ್ಬರ ಕರೆತರಿಸಿ ಕೊಬ್ಬಿದ ಕಂಸ ಕೊಲಿಸಬೇಕು ಎಂದನು. ಹಬ್ಬದ ನೆವ ಮಾಡಿಕೊಂಡು ಬಲರಾಮ ನಿನ್ನನ್ನು ಕರೆಸಿ ಆ ಸೊಕ್ಕಿನಿಂದ ಇರುವಂತಹ ದುಷ್ಟನಾಗಿರುವಂತಹ ಕಂಸ ನಿನ್ನ ಕೊಲಿಸ್ಬೇಕು ಅಂತ ಮಾಡಿದ್ದಾನೆ. ರಾಷ್ಟ್ರಕ್ಕೆ ಅರ್ಹ ನಮ್ಮ ಮಾತುಳಯ್ಯನ ಮಾತು ಘಾತಿ ಮಾಡಿ ಇರಲಾಗುವುದು ಬರವೆ ಎಂದರು. ನಮ್ಮ ಮಾವ ಕಂಸನ ಮಾತನ್ನು ನಾವು ಮೀರ್ಲಿಕ್ಕಾಗೋದಿಲ್ಲ, ಬರ್ತೇವೆ ಅಂತ ಹೇಳ್ತಾರೆ. ಸೋದರ ಮಾವನ ಮಾತು ಮೀರಲಾಗದು ಎಂದು ನಾಳೆ ಉದಯಕ್ಕೆ ರಥ ತರಿಸು ಎಂದನು. ಸೋದರ ಮಾವನ ಮಾತನ್ನು ಮೀರಬಾರ್ದು, ನಾಳೆ ಉದಯ ಕಾಲದಲ್ಲಿ ನಾವು ಬರ್ತೇವೆ, ರಥವನ್ನು ತೆಗೆದುಕೊಂಡು ಬಾ ಅಂತ ಹೇಳ್ತಾರೆ. ನಂದಗೋಪನ ಕರೆದು ತುಂಬಿಸು ಪಾಲ್ಮುಸರ ಮುಂಜಾನೆ ಎದ್ದು ಮದುರೆಗೆ ಹೋಗಬೇಕೆಂದ. ನಂದಗೋಪನನ್ನು ಕರೆದು ಹೇಳ್ತಾ ಇದ್ದಾರೆ, ಹಾಲು ಮೊಸರು ಎಲ್ಲ ಒಂದು ಪಾತ್ರೆಯಲ್ಲಿ ತುಂಬಿಡ್ರಿ, ನಾಳೆ ನಾವು ಮದುರೆಗೆ ಹೋಗಬೇಕಾಗಿದೆ ಅಂತ ಹೇಳ್ತಾರೆ. ಅಂದ ಮಾತ ಕೇಳಿ ಬೇಗ ಬಂದನಾಗ ನಂದಗೋಪ ಚಂದದಿಂದ ಪಾಲ್ಮೊಸರ ತುಂಬಿಸಿದನು. ಅವರ ಮಾತನ್ನು ಕೇಳಿ ನಂದಗೋಪ ಬಂದು ಚಂದದಿಂದ ಅಂತಾರೆ ಹಾಲು ಮೊಸರು ಅದನ್ನೆಲ್ಲ ಚೆನ್ನಾಗಿ ತುಂಬಿಸಿಟ್ಟಿದ್ದಾನಂತೆ. ಸಾರಥಿ ರಥವ ತಂದು ಸ್ವಾಮಿ ಚಿತ್ತೈಸು ಎಂದ ತಾಯಿ ತಂದೆ ಚರಣಕ್ಕೆ ಎರಗಿದನಾಗ. ಸಾರಥಿ ರಥವನ್ನು ತೆಗೆದುಕೊಂಡು ಬಂದಿದ್ದಾನಂತೆ. ಬಂದು ಬನ್ನಿ ರಥಕ್ಕೆ ಹತ್ತಿ ಕೂತ್ಕೊಳ್ಳಿ ಅಂತಂದಾಗ ಶ್ರೀಕೃಷ್ಣ ನಂದ ಯಶೋದೆಗೆ ನಮಸ್ಕಾರ ಮಾಡಿದ್ನಂತೆ. ಪೊಡವಂಟ ಮಕ್ಕಳ ಬಿಗಿದಪ್ಪಿ ತಕ್ಕೈಸಿ ಕಡೆಗಣ್ಣ ಜರಗಳ ಸುರಿಸುತ್ತಿದ್ದರು. ನಂದಗೋಪ ಮತ್ತು ಯಶೋದ ಆ ಇಬ್ಬರೂ ಮಕ್ಕಳನ್ನು ಬಿಗಿದಪ್ಪಿಕೊಂಡು ಅಳ್ತಾ ಇದ್ದಾರೆ. ಕಣ್ಣಿಂದ ನೀರು ಸುರಿತಾ ಇದೆಯಂತೆ. ಚಿಕ್ಕವಾರು ರಾಮಕೃಷ್ಣರು ಪಟ್ಟಣದ ಗುರುತುವರಿಯರು ಮೆಟ್ಟ್ಯಾವು ಆನೆ ಕುದುರೆ ಎಂದಳು ಯಶೋದೆ. ಇನ್ನು ಪುಟ್ಟ ಪುಟ್ಟ ಇದ್ದಾರೆ ಶ್ರೀಕೃಷ್ಣ ಮತ್ತು ಬಲರಾಮ. ಪಟ್ಟಣದವ್ರದ್ದು ಏನು ಗುರುತು ಗೊತ್ತಿಲ್ಲ, ಹಳ್ಳಿಯಲ್ಲಿದ್ದವರು. ಆನೆ ಕುದುರೆ ಏನಾದ್ರು ಸಣ್ಣ ಕೂಸುಗಳ ಮೇಲೆ ಹೋದ್ರೆ ಏನು ಮಾಡ್ಬೇಕು? ರಾಮಕೃಷ್ಣರಿಗೆ ನೀವು ಯಾವಾಗಲಾದರೂ ವಿಚಾರವನ್ನೆಣಿಸಬೇಡಿ ಎಂದ ನಕ್ರೂರ. ಆಗ ಅಕ್ರೂರ ಅಂತಾನಂತೆ, ರಾಮಕೃಷ್ಣರ ಬಗ್ಗೆ ಯೋಚಿಸಬೇಡ್ರಿ, ನಾವೆಲ್ಲ ಸರಿಗೆ ನೋಡ್ಕೋತೇವೆ ಅಂತಾನಂತೆ. ಅಕ್ರೂರ ನೀ ನಮಗೆ ಆತ್ಮಬಂಧುವಾದರೆ ಗಕ್ಕನೆ ಕಳಿಸುವುದು ಮಕ್ಕಳಾಣೆಯೋ. ನೀ ನಮ್ಮ ಬಂಧು ಅಂತೀಯಲ್ಲ, ಅವಾಗ ಯಶೋದೆ ಅಂತ, ನೀ ನಮ್ಮ ಬಂಧು ಆಗಿದ್ದರೆ ಕರ್ಕೊಂಡು ಹೋಗಿ ಬೇಗ ವಾಪಸ್ ಕಳಿಸ್ಬೇಕು ರಾಮಕೃಷ್ಣ ಇಬ್ಬರನ್ನು. ಮಾವ ಕಂಸ ಹಬ್ಬವನ್ನು ಮಾಡಿಸಿದ ಮರುದಿನಕ್ಕೆ ನಾನೇ ಕಳಿಸೇನು ವಿಚಾರ ಬೇಡೆಂದ. ಮಾವ ಕಂಸ ಹಬ್ಬ ಮಾಡಿಸಿದ ಮರುದಿನವೇ ನಾನು ಅವರಿಬ್ಬರನ್ನು ಕಳಿಸ್ತೇನೆ, ಚಿಂತೆ ಮಾಡಬೇಡ್ರಿ ಅಂತ. ಕೃಷ್ಣ ಕಷ್ಟದಿಂದ ರಾಮಕೃಷ್ಣರ ಬೆಟ್ಟು ರೋಹಿಣಿ ಯಶೋದೆಯರು ಕಟ್ಟೆ ಹಂದರದ ಬಾಗಿಲಿಗೆ ಬಂದರು. ರಾಮಕೃಷ್ಣನ ಬಿಡಲಿಕ್ಕೆ ಆಗ್ತಾ ಇಲ್ಲ, ಅವರು ಕಷ್ಟದಿಂದ ಬಿಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಕೂಸಿದ್ದಾಗಿಂದ ಬೆಳೆಸಿದ್ದಾರೆ, ಆ ರಾಮಕೃಷ್ಣ ಹೇಗೆ ಬಿಡಬೇಕು ಅಂತ ಹೇಳಿ ಕಷ್ಟದಿಂದ ಆ ಕೂಸು ಕಳಿಸಿದ ಮೇಲೆ ಬಾಳಿನಿಂದ ಹೊರಗೆ ಬಂದು ಕಟ್ಟೆಯಿಂದ ಬಂದು ಬೀದಿ ತನಕ ಬಂದಿದ್ದಾರೆ. ರಂಗ ನಿಲ್ಲದರ ಮನೆ ಅಂಧಕಾರವಾಯಿತು, ವೃಂದಾವನು ನಮಗೆ ರುಂಧ್ಯವಾಯಿತು. ಅವಾಗ ಹೇಳ್ತಾರಂತೆ, ಪರಮಾತ್ಮ ಇಲ್ಲದೆ ಇರುವಂತಹ ಮನೆ ಅದೇನು ಪ್ರಯೋಜನ ಇಲ್ಲ.
ಕತ್ತಲೆಯಿಂದ ತುಂಬಿದೆ. ಈಗ ವೃಂದಾವನವೇ ನಮ್ಗೆ ಬೇಕಾಗಿಲ್ಲ ಅಂತಾರೆ. ಗೋವಿಂದನಿಲ್ಲದರ ಮನೆ ಅಂಧಕಾರವಾಯಿತು, ಗೋಕುಲವೇ ನಮಗೆ ಒಂದು ಗೋಡೆಯಾಯಿತು. ಪರಮಾತ್ಮ ಇಲ್ಲದೆ ಇರುವಂತಹ ಮನೆ ಇದು ಒಳ್ಳೆ ಕತ್ತಲ ಮನೆ ಆದಂಗಾಯಿತು. ಗೋಕುಲವೇ ನಮಗೆ ಗೋಡೆ ಆದಂಗಾಗಿದೆ. ಆ ಪರಮಾತ್ಮನಿಂದ ನಮಗೆ ಬಿಡಿಸಿಬಿಟ್ಟಿದೆ, ದೂರ ಮಾಡಿ. ಬೆಳಗಾಗುವ ಜಾವದಲ್ಲಿ ಕೆಳದೇರು ಮೊಸರೆಗಳ ಕಡಿಯುತ್ತ ಪಾಡಿದರೆ ಕಮಲನಾಭನ. ಬೆಳಗಿನ ಜಾವದಲ್ಲಿ ಎಲ್ಲರೂ ಗೋಪಿಕಾ ಸ್ತ್ರೀಯರು ಮೊಸರನ್ನು ಕಡಿತಾ ಇದ್ದಾರೆ. ಪರಮಾತ್ಮನನ್ನು ಸ್ತೋತ್ರ ಮಾಡುತ್ತಾ ಕಡಿತಾ ಇದ್ದಾರೆ. ಎಷ್ಟು ಸುಂದರವಾಗಿ ಚಿತ್ರವನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ ನೋಡಿ. ಇನ್ನು ಮುಂದಿನದನ್ನು ನಾಳಿನ ದಿವಸ ನೋಡಿ. ಒತ್ತಿ ಬಹ ವಿಘ್ನಗಳ ಕಳೆದಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೀಕರವ ಪುಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳೆ ಶಿವನರು ಹೇಕ್ಷ ನೃತ್ಯ ಮಾಡುವರವರ ಮನೆಯೊಳು ನಿತ್ಯ ಮಂಗಳ ಹರಿಕಥಾಮೃತ ಸಾರ ಪಠಿಸುವರ.